ಹಾಯ್ ಎಲ್ಲರಿಗೂ ನಮಸ್ಕಾರ. ಸಂಭವಾಮಿ 3.2 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಇಲ್ಯೂಮಿನಾಟಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಇದುವರೆಗೂ ಯಾರು ವಿಡಿಯೋ ನೋಡಿಲ್ವೋ ದಯವಿಟ್ಟು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ವಾಚ್ ಮಾಡಿ. ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅದ್ಭುತವಾದ ಮತ್ತು ವಿಸ್ಮಯವಾದ ಒಂದು ದೇಶ. ನಮ್ಮ ಭಾರತದ ದಕ್ಷಿಣಕ್ಕೆ ಬಂದರೆ ಸುತ್ತಲೂ ನೀರಿದೆ, ಪಶ್ಚಿಮಕ್ಕೆ ಬಂದರೆ ಮರುಭೂಮಿ ಇದೆ, ಹಾಗೆ ನೀವು ಪೂರ್ವಕ್ಕೆ ಬಂದರೆ ಸದಾಕಾಲ ಮಳೆ ಬೀಳುವಂಥ ಪ್ರದೇಶ ಇದೆ. ಹಾಗೆ ನಾರ್ತ್ ಉತ್ತರಕ್ಕೆ ಬಂದರೆ ನಿಮಗೆ ಅಲ್ಲಿ ಹಿಮದಿಂದ ಕೂಡಿದ ಪರ್ವತ ಸಿಗುತ್ತೆ. ಸೊ ಪ್ರಪಂಚದಲ್ಲಿರುವಂಥ ಎಲ್ಲ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಎಲ್ಲ ನಮ್ಮ ಭಾರತದಲ್ಲೇ ಸಿಗುತ್ತೆ. ಇಡೀ ಪ್ರಪಂಚದಲ್ಲೇ ಇರುವಂಥ ಹೈಯೆಸ್ಟ್ ಪೀಕ್ ಬಂದು ಮೌಂಟ್ ಎವರೆಸ್ಟ್. ಅದು ನಮ್ಮ ಹಿಮಾಲಯದಲ್ಲಿದೆ. ಅದು 8,848 ಮೀಟರ್ ಅಷ್ಟು ಉದ್ದ ಇದೆ. ಇದನ್ನ 12,884 ಬಾರಿ ಹತ್ತಿದ್ದಾರೆ. ಸೊ ನಮ್ಮ ಹಿಮಾಲಯದಲ್ಲಿ ಇನ್ನೊಂದು ಮೌಂಟೇನ್ ಇದೆ, ಅದೇ ಕೈಲಾಸ ಪರ್ವತ. ಅದನ್ನ ಕೇವಲ ಒಬ್ಬರು ಮಾತ್ರ ಹತ್ತಿದ್ದಾರೆ. ಅದು ಯಾರು ಅಂತ ಹೇಳ್ತೀನಿ, ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ. ಕೈಲಾಸ ಪರ್ವತವು ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮದವರಿಗೆ ಒಂದು ಪವಿತ್ರವಾದ ಸ್ಥಳ. ಹಿಂದೂ ಧರ್ಮದವರಿಗೆ ಇದು ಶಿವನ ಆವಾಸ ಸ್ಥಾನ. ಬೌದ್ಧ ಧರ್ಮದವರಿಗೆ ಇದು ಬುದ್ಧ ಡೆಂಚಕ್ ಅಂದ್ರೆ ಬೌದ್ಧ ಧರ್ಮದ ತಾಂತ್ರಿಕ ದೇವತೆ ಇಲ್ಲಿ ನೆಲೆಸಿದ್ದಾರೆ ಅನ್ನೋದು ಅವರ ನಂಬಿಕೆ. ಜೈನ ಧರ್ಮದವರಿಗೆ ಅವರ ಮೊದಲ ತೀರ್ಥಂಕರನಾದ ವೃಷಭದೇವ ಅವರು ಇಲ್ಲೇ ಮೋಕ್ಷ ಪಡೆದಿದ್ದು. ಸೊ ಹಾಗಾಗಿ ಈ ಮೂರು ಧರ್ಮದವರಿಗೆ ಇದು ಪವಿತ್ರವಾದ ಸ್ಥಳ. ನಮ್ಮ ಈ ಕೈಲಾಸ ಪರ್ವತ ಹಲವಾರು ನಿಗೂಢ ರಹಸ್ಯನ ಹೊಂದಿದೆ. ಸೊ ಹಾಗಾಗಿ 1999ರಲ್ಲಿ ಒಬ್ಬ ರಷ್ಯನ್ ಸರ್ಜನ್ ಮತ್ತೆ ಆಥರ್, ಅವರ ಹೆಸರು ಬಂದು ಅರ್ನೆಸ್ಟ್ ಮಲ್ಡಶೇವ್ ಅಂತ. ಸೊ ಅವರು ತಮ್ಮ ಟೀಮ್ನ ಕರ್ಕೊಂಡು ಈ ಕೈಲಾಸ ಪರ್ವತ ಹತ್ರ ಈ ನಿಗೂಢ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೊರಡ್ತಾರೆ. ಅರ್ನೆಸ್ಟ್ ಮಲ್ಡಶೇವ್ ಅವರು ಕೈಲಾಸ ಪರ್ವತ ಹತ್ರ ಹಲವಾರು ದಿನ ಇರ್ತಾರೆ. ಅವ್ರಿಗೆ ಆಗುವಂಥ ಸ್ಟ್ರೇಂಜ್ ಫೀಲಿಂಗ್ಸ್, ಅಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇವರು ಮತ್ತೆ ಇವ್ರ ಟೀಮು ಕೈಲಾಸ ಪರ್ವತ ಹತ್ರ ಇದ್ದಾಗ ರಾತ್ರಿ ಟೈಮಲ್ಲಿ ಕೈಲಾಸ ಪರ್ವತದಿಂದ ಯಾರೋ ಮಾತಾಡ್ತಾ ಇರುವಂಥದ್ದು ಮತ್ತೆ ಬಂಡೆಕಲ್ಲುಗಳ ಸೌಂಡು ಕೇಳಿಸ್ತಾ ಇರುತ್ತೆ. ಯಾರೇ ಕೈಲಾಸ ಪರ್ವತನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಉಗುರು ಮತ್ತು ಕೂದಲು ವೇಗವಾಗಿ ಬೆಳೀತಾ ಇತ್ತು. ಸೊ ಎಷ್ಟು ಮಟ್ಟಿಗೆ ಬೇಗ ಬೆಳೀತಾ ಇತ್ತು ಅಂತಂದ್ರೆ 2 ವೀಕಲ್ಲಿ ಏನು ಉಗುರು ಮತ್ತು ಕೂದಲು ಬೆಳೆಯುತ್ತೆ ಅದು 2 ದಿನದಲ್ಲಿ ಬೆಳೀತಾ ಇತ್ತು. ಹಾಗೆ ಅವರ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ಇದನ್ನ ಎರ್ನೆಸ್ಟ್ ಮಲ್ಡಶೇವ್ ಅವರು ವೇರ್ ಡು ವಿ ಕಮ್ ಫ್ರಮ್ ಅನ್ನೋ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಬುಕ್ಕಲ್ಲಿ ಸೈಬೀರಿಯನ್ ಕ್ಲೈಂಬರ್ ಸರ್ಗೈ ಸಿಸ್ಟಿಕೋ ಅವ್ರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇವರು ಕೈಲಾಸ ಪರ್ವತಕ್ಕಿಂತ ಅತಿ ಹೆಚ್ಚು ಉದ್ದ ಇರುವ ಪರ್ವತನೆಲ್ಲ ಕ್ಲೈಮ್ ಮಾಡಿದ್ದಾರೆ. ಆದರೆ ಕೈಲಾಸ ಪರ್ವತನ ಕ್ಲೈಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಹಂತ ಹತ್ತುತ್ತಾರೆ. ಬಟ್ ಅದಾದ್ಮೇಲೆ ಅವ್ರಿಗೆ ಆಯಸ್ಸು ತುಂಬಾ ಆಗುತ್ತೆ, ಎದೆಬಡಿತ ತುಂಬಾ ಆಗುತ್ತೆ, ಮುಂದೆ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರು ರಿಟರ್ನ್ ವಾಪಸ್ ಬರ್ತಾರೆ. ಬಂದಾದ್ಮೇಲೆ ಅವರಿಗೆ ವಯಸ್ಸು ಹೆಚ್ಚಾಗಿರೋ ತರ ಫೀಲ್ ಆಗುತ್ತೆ. ಹಾಗೆ ಕೆಲವು ವರ್ಷ ಆದ್ಮೇಲೆ ಅವರು ನಿಧನರಾಗ್ತಾರೆ. ಇನ್ನೊಬ್ರು ಫೇಮಸ್ ಮೌಂಟೇನ್ ಕ್ಲೈಂಬರ್ ರೆನೋಲ್ಡ್ ಮೆಸ್ನರ್ ಅಂತ. ಸೊ ಅವರು ಈ ಕೈಲಾಸ ಪರ್ವತಗಿಂತ ಉದ್ದ ಇರುವಂತ 14 ಮೌಂಟೇನ್ಗಳನ್ನ ಆಲ್ರೆಡಿ ಕ್ಲೈಮ್ ಮಾಡಿದ್ದಾರೆ. ಸೊ ಹಾಗಾಗಿ ಚೈನಾ ಗೌರ್ಮೆಂಟ್ ಇವ್ರಿಗೊಂದು ಆಫರ್ ಕೊಡುತ್ತೆ, ನೀವು ಈ ಕೈಲಾಸ ಪರ್ವತನ ಕ್ಲೈಮ್ ಮಾಡಿ ಅಂತ. ಬಟ್ ಇವರು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಯಾವುದೇ ಮೌಂಟ್ ಕ್ಲೈಂಬರ್ ಕೂಡ ಈ ಆಫರ್ನ ಅಕ್ಸೆಪ್ಟ್ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಚೈನಾ ಗೌರ್ಮೆಂಟ್, ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರದೇ ಒಂದು ಟೀಮ್ನ ಫ್ರೇಮ್ ಮಾಡ್ತಾರೆ. ಸೊ ಈ ಮೌಂಟ್ ಕೈಲಾಶ್ ಹತ್ರ ಅಂದರೆ ಕೈಲಾಸ ಪರ್ವತ ಹತ್ರ ಈ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಯಾವ ದಿನ ಕ್ಲೈಮ್ಯಾಟಿಕ್ ಕಂಡೀಷನ್ ಸ್ಟೇಬಲ್ ಆಗಿರುತ್ತೋ ಆ ದಿನನ ಚೂಸ್ ಮಾಡ್ಕೊಂಡು ಚೈನಾ ಗೌರ್ಮೆಂಟ್ ಹೊರಡ್ತಾರೆ. ಸೊ ಇವರು 3 ರಿಂದ 4 ಹೆಲಿಕಾಪ್ಟರ್ಸ್ನ ಇಟ್ಕೊಂಡು ಅವ್ರ ಟೀಮ್ ಜೊತೆ ಹೊರಡ್ತಾರೆ. ಬಟ್ ಅವರು ಹೋಗಿದಂಥ ದಿನ ಯಾವುದೇ ರೀತಿಯಾದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಚೇಂಜ್ ಆಗೋ ಸಾಧ್ಯತೆನೇ ಇರಲಿಲ್ಲ. ಬಟ್ ಆದರೆ ಅವರು ಅಲ್ಲಿಗೆ ಹೋಗಿದ ತಕ್ಷಣ ಸೊ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಟೋಮೆಟಿಕ್ ಆಗಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಮೋಡ ಎಲ್ಲ ಸುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಗುಡುಗು ಮಿಂಚು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆರಿನಸ್ ಕಾಂಪಾಸ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ ಅವ್ರ ಹತ್ರ. ಸೊ ಇದು ಯಾಕೋ ಸರಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವರು ತಮ್ಮ ಪ್ಲೇಸ್ಗೆ ಹೊರಡ್ತಾರೆ.
ಸೊ ಅವರು ಕೈಲಾಸ ಪರ್ವತದಿಂದ ತಮ್ಮ ಪ್ಲೇಸಿಗೆ ಬಂದ ಮೇಲೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಅಲ್ಲಿ ಒಂದು ಡಿವೈನ್ ಪವರ್ ಇದೆ. ಆ ಡಿವೈನ್ ಪವರ್ನ ನಾವು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಚೈನಾ ಗೌರ್ಮೆಂಟ್ ಒಂದು ನಿರ್ಧಾರಕ್ಕೆ ಬರುತ್ತೆ. ಆ ನಿರ್ಧಾರ ಏನಂದರೆ ಕೈಲಾಸ ಪರ್ವತನ ಯಾರು ಕೂಡ ಹತ್ತಬಾರ್ದು ಅಂತ ಅಂದ್ಬಿಟ್ಟು ಬ್ಯಾನ್ ಮಾಡ್ತಾರೆ. ಕೈಲಾಸ ಪರ್ವತದ ಇನ್ನೊಂದು ಅಚ್ಚರಿಯ ಸಂಗತಿ ಏನಂತಂದರೆ ಕೈಲಾಸ ಪರ್ವತ ಭೂಮಿಯ ಮಧ್ಯದಲ್ಲಿದೆ. ಅದಕ್ಕೆ ಇದನ್ನು ಆಕ್ಸಿಸ್ ಮುಂಡಿ ಅಂತಲೂ ಕರೀತಾರೆ. ಕೈಲಾಸ ಪರ್ವತದ ಡಿಸ್ಟೆನ್ಸ್ ನಾರ್ತ್ ಪೋಲ್ಗೂ ಮತ್ತು ಸೌತ್ ಪೋಲ್ಗೂ ನೋಡೋದಾದರೆ ಫಸ್ಟ್ ನಾರ್ತ್ ಪೋಲಿಂದ ಕೈಲಾಸ ಪರ್ವತವರೆಗೂ 6666 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಹಾಗೆ ಕೈಲಾಸ ಪರ್ವತದಿಂದ ಸೌತ್ ಪೋಲ್ವರೆಗೂ 6666 ಕಿಲೋಮೀಟರ್ ಟ್ವೈಸ್ ಇದೆ. ಅಂದರೆ 13332 ಕಿಲೋಮೀಟರ್ಸ್ ಇದೆ. ಕೈಲಾಸ ಪರ್ವತ ಹತ್ರ 2 ಲೇಕ್ ಇದೆ. ಮೊದಲನೇದು ಬಂದ್ಬಿಟ್ಟು ಮಾನಸ ಸರೋವರ ಅಂತ, ಇನ್ನೊಂದು ರಾಕ್ಷಸ ತಾಲ್ ಅಂತ. ಮಾನಸ ಸರೋವರ ಅಂದರೆ ಸ್ವೀಟ್ ವಾಟರ್ ಲೇಕ್, ಅಂದರೆ ಸಿಹಿ ನೀರಿನ ಸರೋವರ. ಸೊ ಇದು ತುಂಬ ಪ್ಯೂರ್ ಡಿವೈನ್ ಅಂತ ಫೀಲ್ ಆಗುತ್ತೆ. ಹಾಗೆ ರಾಕ್ಷಸ ತಾಲ್ ಬಂದ್ಬಿಟ್ಟು ಸಾಲ್ಟ್ ವಾಟರ್ ಲೇಕ್. ಇಲ್ಲಿ ಸಮುದ್ರದ ನೀರು ಹೇಗಿರುತ್ತೆ ಆ ಥರ ನೀರಿನ ರುಚಿ ಇರುತ್ತೆ. ಸೊ ಒಂದೇ ಕ್ಲೈಮ್ಯಾಟಿಕ್ ಕಂಡೀಷನಲ್ಲಿ ಈ 2 ಬಗೆಯ ಲೇಕ್ ಹೇಗೆ ಬರೋಕ್ಕೆ ಸಾಧ್ಯ ಅನ್ನೋದೇ ಒಂದು ಅಚ್ಚರಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೆ, ಈ ಮೌಂಟ್ ಕೈಲಾಶ್ ಅಂದರೆ ಕೈಲಾಸ ಪರ್ವತನ ಕ್ಲೈಮ್ ಮಾಡಿದ್ದು ಒಬ್ಬರೇ ಅಂತ. ಸೊ ಅವರು ಯಾರು ಅಂತ ಹೀಗೆ ಹೇಳ್ತೀನಿ ಕೇಳಿ. ಅವರ ಹೆಸರು ಮಿಲರೇಪ ಅಂತ. ಅವರು ಟಿಬೇಟಿಯನ್ ಮಾಂಕ್. ಅವರು ಕೈಲಾಸ ಪರ್ವತನ ಹತ್ತಿ ಬಂದ ಮೇಲೆ ತುಂಬ ಜನ ಕೇಳಿದ್ರು ಅಲ್ಲಿ ಏನಿತ್ತು ಹೇಗೆ ಅಂತ. ಬಟ್ ಅವ್ರು ಹೇಳಿದ ಒಂದೇ ಮಾತು, ಯಾರು ಕೂಡ ಹತ್ತಕ್ಕೆ ಹೋಗಬೇಡಿ, ದೇವರಿಗೆ ತೊಂದರೆ ಕೊಡಬೇಡಿ. ಇಷ್ಟೇ ಅವರು ಹೇಳಿದ್ದು. ಇದು ಕೈಲಾಸ ಪರ್ವತದ ವಿಸ್ಮಯಗಳು ಮತ್ತು ನಿಗೂಢಗಳು. ಸೊ ಇದೇ ರೀತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.